ಬೀದಿ ತಳ್ತಾ ಇದಾರೆ ಈ ಸರ್ಕಾರ. ಇಲ್ಲಿ ಯಾವ ಮಾನವೀಯತೆಯನ್ನು ನಮಗ್ ತೋರಿಸ್ತಾ ಇದ್ದಾರೆ. ನಾವೇನು ನಮ್ಮ ಮಕ್ಕಳನ್ನ ಫಾರಿನ್ ಕಳಿಸಿ ಎಜುಕೇಶನ್ ಮಾಡ್ಸೋದಿಕ್ ನಿಮ್ಮನ್ನ ಕೇಳ್ಕೊಳ್ತಾ ಇಲ್ಲ. ಬಂಗೆ ಮೇಲೆ ಬಂಗೆ ಕಟ್ಟಿ ನಾವು ಮನೇಲಿ ಇರ್ಬೇಕು ಅಂತ ಕೇಳ್ತಾ ಇಲ್ಲ. ಬೆಂಚ್ ಕಾರಲ್ಲಿ ಓಡಾಡ್ಬೇಕು ಅದಕ್ಕೆ ನಮ್ಗೆ ಕೆಲಸ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಮ ಮಕ್ಕಳು ಹೊಟ್ಟೆ ತುಂಬಿಸೋಕೆ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದಿಕ್ಕೆ ನಾವು ಈ ಕೆಲಸ ಬೇಕು ಅಂತ ಕೇಳ್ತಾ ಇದೀವಿ. ಹೊರತಾಗಿ ಯಾರು ಕೂಡ ಇಲ್ಲ ಆಡಂಬರ ಜೀವನ ನಡೆಸಕ್ ಕೇಳ್ತಾ ಇಲ್ಲ. ಇದು ಯಾಕೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ? ಇಷ್ಟು ಜನರ ಜೀವನವನ್ನ ಹಾಳು ಮಾಡಿ ಅವ್ರನ್ನ ಬೀದಿಗೆ ತಂದು ಅವ್ರ ಕುಟುಂಬವನ್ನ ಹಳಸಿ ನೋಯಿಸಿ ಅದ್ರ ಮೇಲೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದಾರೆ ಅಂದ್ರೆ ಇವ್ರಿಗೆ ಇನ್ನೇನು ಬೇಕು ಹೇಳ್ರಿ? ಎಷ್ಟು ಜನರ ಜೀವನ ಬೇಕು? ಎಲ್ಲರೂ ರೆಡಿ ಇದ್ದಾರೆ, ಅವ್ರವ್ರ ಜೀವನ ಕೊಡಕ್ ರೆಡಿ ಇದ್ದಾರೆ. ಅವ್ರ ಸರ್ ನಿನ್ನ ಪೆಟ್ರೋಲ್ ಹಾಕೊಳಕ್ ಹೋಗಿದ್ರು, ನಾನ್ ಚಾಕು ಹಿಡ್ಕೊಂಡಿದ್ದೆ. ಯಾಕೆ ಹಿಡ್ಕೊಂಡಿದ್ದೆ? ನಾನ್ ಮಾಡ್ಬೇಕು ಹೋಗ್ಬೇಕು ಅಂದ್ರೆ ನಾವು ಉಪದೇಶ ನಮ್ಮ ಮೇಡಮ್ ಅವರೆಲ್ಲರೂ ತಡೆದ್ ನಿಂತರು. ಬೇಡ ಬೇಡ, ಒಂದ್ ಜೀವ ಹೋದ್ರೆ ಬರಲ್ಲ ಅಂತೇಳಿ. ಹೌದು, ನನ್ ಮಕ್ಕಳು ಮರ್ತು, ನನ್ ಮನೆ ಮರ್ತು ನಾನು ನಿನ್ನ ಆ ಪರಿಸ್ಥಿತಿಗೆ ನಾನು ರೆಡಿ ಆಗಿದ್ದೇನೆ ಅಂದ್ರೆ ಅಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಎಲ್ಲರ ಮನೆಯಲ್ಲೂ ಇದೆ, ಎಲ್ಲರ ಮನೆಯಲ್ಲೂ ಇದೆ. ಅವ್ರು ಯಾರು ಕೂಡ ನಿಮಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿದೆ ಈ ಸರ್ಕಾರ? ಎಲ್ಲಿದೆ ಮೇಡಮ್? ಬಾಕಿನ ಕಸ್ರಿ ಅವ್ರನ್ನ ಆಕೆ ನಾವು ನಮ್ಮ ಪರಿಸ್ಥಿತಿ ಹೆಂಗಿದೆ, ಹೆಣ್ಮಕ್ಳ ಪರಿಸ್ಥಿತಿ ಎಷ್ಟಿದೆ? ಗಂಡ್ಮಕ್ಳಷ್ಟೇ ಮನೆ ಜವಾಬ್ದಾರಿ ಹೊತ್ಕೊಂಡಿದಾರ. ನಾವ್ ಯಾರು ಹೆಣ್ಮಕ್ಳು ಮನೆ ಜವಾಬ್ದಾರಿ ಹೊತ್ಕೊಂಡಿಲ್ಲ. ನಮ್ಮ ಮನೆ ಜವಾಬ್ದಾರಿ ನಮ್ಗೆ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿದೆ ಮೇಡಮ್? ನಿಮ್ಗೆ ಗೊತ್ತಿದ್ಯಾ? ಎಸಿ ರೂಮ್ ನಲ್ಲಿ ಕುತ್ಕೊಂಡು ಕಾಫಿ ಕೊಡ್ತಾ ನಕ್ಕಂತ ಮಾತಾಡಿ ಆರ್ಡರ್ ಪಾಸ್ ಮಾಡ್ತೀವಿ. ನಿಮಗೆ ಯಾರು ಗೊತ್ತಾಗಲ್ಲ ಮೇಡಮ್? ಬನ್ನಿ ಮೇಡಮ್, ನೀವು ಬನ್ನಿ. ನಮ್ಮ ಹಾಗೆ 30,000 ರೂಪಾಯಿಗೆ ಓದಲ್ಲ 8,800 ರೂಪಾಯಿಂದ ಕೆಲಸ ಮಾಡಿದ್ದಾರೆ. ಎಷ್ಟೋ ಜನ ಉಪನ್ಯಾಸಕರಿದ್ದಾರೆ. ಅವ್ರು ಬಂದು ಕೇಳ್ರಿ ಮೇಡಮ್, ಈಗ ಅವ್ರ ಜೀವನ ಹೇಗಾಗಿದೆ ಅಂತ ಕೇಳಿ. ಅಲ್ಪ ಸ್ವಲ್ಪ ಇವತ್ತು ನಮಗೆ ಗೌರವ ಸಿಗ್ತಾ ಇದೆ ಅಂತಂದ್ರೆ ನಾವು ಇಷ್ಟು ದಿನ ಮಾಡಿರ್ತಕ್ಕಂಥ ನಮ್ಮ ಉಪನ್ಯಾಸ ಮೇಡಮ್ ದಾರಿಯಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ಕೂಡ ನಿಂತ್ಕೊಂಡು ನಮ್ ನಮಸ್ತೆ ಮಾಡ್ತಾರೆ ಅಂದ್ರೆ ಅದಕ್ಕೆ ನಾವು ಮಾಡಿರ್ತಕ್ಕಂಥ ಪಾಠ ಮೇಡಮ್. ಇವತ್ತು ನೀವು ಏನ್ ಹೇಳ್ತೀರಲ್ಲ, ಕ್ವಾಲಿಟಿ ಕ್ವಾಲಿಟಿ, ಬರೇ ಎಸಿ ರೂಮ್ ನಲ್ಲಿ ಕುತ್ಕೊಂಡ್ರೆ ಕ್ವಾಲಿಟಿ ಸಿಗಲ್ಲ ಮೇಡಮ್. ಬನ್ನಿ ಮಕ್ಕಳು ಮುಂದೆ ನಿಂತ್ಕೊಂಡು ನೋಡಿ ನಮ್ಮನ್ನ ಹೇಗೆ ಗುರುಸ್ತಾರೆ ಅಂತ. ಅದು ಮೇಡಮ್ ಶಿಕ್ಷಣ ಅಂದ್ರೆ. ಇವತ್ತೇನೋ ರೂಲ್ಸ್ ಅದು ಇದು ಅಂತ ಹೇಳ್ತೀರಲ್ಲ, ನಿಮಗಿದು ಅರ್ಥ ಆಗ್ತಾ ಇಲ್ಲ. ನಮ್ ಜೀವ ಕೊಡೆ, ನಮ್ಮ 6,000 ಜನ ಹೆಣ್ಮಕ್ಳ ಮನೆ ಹಾಗೂ ಉಪನ್ಯಾಸಕರ ಮನೆ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲಿದೆ. ನಾಳೆ ಏನೆಲ್ಲ ಆದ್ರೆ ಅದಕ್ಕೆ ನೀವೇ ಕಾರಣ. ನೀರ್ ಕೊಡ್ರಿ ಯಾರನ್ನ ನೀರ್ ಕೊಡ್ರಿ ಸ್ವಲ್ಪ ಸರ್. ಬೇಕಾಗತ್ತೆ ಇವತ್ತು ಆಗ್ತಕ್ಕಂತ ಎಲ್ಲದಕ್ಕೊಂದು ಸರ್ಕಾರ ಬೇಕಾಗುತ್ತೆ. ಏನಾಗುತ್ತೋ ಗೊತ್ತಿಲ್ಲ. ಸರ್ಕಾರ ಇವತ್ತು ಇಲ್ಲಿವರೆಗೂ ಕೂಡ ಯಾರು ಬಂದಿಲ್ಲ, ನಮ್ಮ ಅಳಲನ್ನ ಕೇಳಿಲ್ಲ. ಕ್ವಾಲಿಟಿ ಕ್ವಾಲಿಟಿ ಅನ್ಕೊಂಡಿದ್ರಲ್ಲ, ಈ ಕ್ವಾಲಿಟಿ ಬರ ಇವತ್ತು ಏನಾಗುತ್ತೆ? ಇವತ್ತು ಆಗೋದಕ್ಕೆ ಎಲ್ಲದಕ್ಕೂ ಈ ಸರ್ಕಾರವೇ ಹೊಣೆ ಆಗುತ್ತೆ. ದಯಮಾಡಿ ಸರ್ಕಾರವೇ ಎಚ್ಚೆತ್ಕೊಳ್ಳಿ. ಇರುವಂತವರೆಲ್ಲ ಇವತ್ತೇ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ನಿಲ್ಲಿಸಿ ಇವತ್ತು 6,000 ಜನ ಇವತ್ತು ಕುಟುಂಬಕ್ಕೆ ಬಂದಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಸಮಸ್ಯೆ ನಿಮ್ಗೆ ಅನಿಸ್ತಾ ಇಲ್ಲ ಸರ್ಕಾರಕ್ಕೆ? ಬನ್ನಿ ಸರ್, ಯಾರಿದ್ದೀರಿ? ಬನ್ನಿ ಬನ್ನಿ ಶ್ರೀ ಮೇಡಮ್ ಅವರೇ. 16 ವರ್ಷದವರೆಗೂ ಯಾರು ಕೇಳಿಲ್ಲ. ನಾನು ಈ ಜೋಡಿಯಾಗಿ ಕೆಲಸ ಮಾಡಿದ್ದೀನಿ, ಲ್ಯಾಬ್ ವರ್ಕ್ ಮಾಡಿದ್ದೀನಿ. ಆಮೇಲೆ ಎ ಗ್ರೇಡ್ ನಿಮ್ಗೆ ಧೈರ್ಯ ಇದೆ, ಇಲ್ಲಿ ಬಂದು ಮಾತಾಡಿ ಮೇಡಮ್. ಇವತ್ತಿನವರೆಗೂ ಯಾವ ಗವರ್ಮೆಂಟ್ ಅವರು ಯಾವ ಇಲಾಖೆಯವರು ಇಲ್ಲಿ ಬಂದಿಲ್ಲ. 6,000 ಜನ ಕುತ್ಕೊಂಡಿದ್ದು ಇನ್ನು ನಿಮ್ಗೆ ಕಳ್ಳಿ ಕಾಣ್ತಾ ಇಲ್ಲ. ಇವತ್ತು ಆಗ್ತಾ ಇರೋ ಎಲ್ಲ ಹೊಣೆಗೆ, ಇವತ್ತು ಆಗ್ತಾ ಇರುವಂತ ಎಲ್ಲ ಇವುಗಳಿಗೆ, ಆ ಸಾವುಗಳಿಗೆ, ನೋವುಗಳಿಗೆ ಎಲ್ಲ ಕಾರಣ ಆಗ್ತಾ ಇದ್ರಿ. ದಯಮಾಡಿ ಇಲಾಖೆಯವರೇ, ಇವತ್ತಿನ ದಿನ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದಾಗುವಂತದಕ್ಕೆ ನೀವೇ ಕಾರಣರಾಗಬೇಡಿ. ಕೌನ್ಸಿಲಿಂಗ್ ಪ್ರಕ್ರಿಯೆ ನಿಲ್ಲಿಸಿ ಇರೋರನ್ನ ಮುಂದುವರಿಸಿಲ್ಲ ಅಂತಂದ್ರೆ ಮುಂದೆ ಆಗುವಂತ ಅನಾಹುತಗಳಿಗೆ ನೀವೇ ಕಾರಣರಾಗ್ತೀರಿ ಅಂತ ನಾನು ಕೇಳ್ಕೊಂತ ಇದ್ದೀನಿ.